ಅಮೆರಿಕದಲ್ಲಿರುವ ಭಾರತೀಯರಿಗೆ ವಂಚನೆ, ರಾಯಭಾರಿಗಳ ಹೆಸರಲ್ಲೇ ಕೋಟಿ ಕೋಟಿ ಲೂಟಿ. ನೀವು ಅಮೆರಿಕದಲ್ಲಿ ನೆಲೆಸಿರುವ ಭಾರತೀಯರೇ, ನಿಮ್ಮ ಮೊಬೈಲ್ಗೆ ಇದಕ್ಕಿದ್ದಂತೆ ಭಾರತೀಯ ರಾಯಭಾರ ಕಚೇರಿಯಿಂದ ಅಂದರೆ ಇಂಡಿಯನ್ ಎಂಬಸಿಯಿಂದ ಕರೆ ಬಂದಿದೆ. ಫೋನ್ ಮಾಡಿದ ಅಧಿಕಾರಿಗಳು ನಿಮ್ಮ ಹೆಸರಿನಲ್ಲಿ ಭಾರತದಲ್ಲಿ ಭಯೋತ್ಪಾದನಾ ಚಟುವಟಿಕೆ ನಡೆದಿದೆ, ನಿಮ್ಮ ಮೇಲೆ ಕೇಸ್ ದಾಖಲಾಗಿದೆ ಎಂದು ಹೆದರಿಸಿದ್ದಾರೆ. ಹಾಗಿದ್ರೆ ಎಚ್ಚರ, ನೀವು ಯೋಚಿಸುತ್ತಿರುವುದು ತಪ್ಪು. ಫೋನ್ನ ಆ ಕಡೆ ಇರುವುದು ಭಾರತ ಸರ್ಕಾರದ ಅಧಿಕಾರಿಯಲ್ಲ, ಬದಲಿಗೆ ನಿಮ್ಮ ಬ್ಯಾಂಕ್ ಖಾತೆಯನ್ನ ಖಾಲಿ ಮಾಡಲು ಸಂಚು ಹೂಡಿರುವ ಒಬ್ಬ ಹೈಟೆಕ್ ಅಂತಾರಾಷ್ಟ್ರೀಯ ವಂಚಕ. ಎಸ್, ಪ್ರಸ್ತುತ ಅಮೆರಿಕದಲ್ಲಿರುವ ಭಾರತೀಯ ರಾಯಭಾರಿಗಳು ಮತ್ತು ರಾಜತಾಂತ್ರಿಕ ಅಧಿಕಾರಿಗಳೇ ಈಗ ಒಂದು ಹೊಸ ಮತ್ತು ಅತ್ಯಂತ ಅಪಾಯಕಾರಿ ಸವಾಲನ್ನ ಎದುರಿಸುತ್ತಿದ್ದಾರೆ. ಅಮೆರಿಕದಲ್ಲಿ ನೆಲೆಸಿರುವ ಲಕ್ಷಾಂತರ ಭಾರತೀಯ ಮೂಲದ ಜನರನ್ನ ಗುರಿಯಾಗಿಸಿಕೊಂಡು ಭಾರತೀಯ ಮಿಷನ್ನ ಅಧಿಕಾರಿಗಳಂತೆ ಸೋಗು ಹಾಕಿ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡುವ ಜಾಲವೊಂದು ತಲೆ ಎತ್ತಿದೆ. ಈ ವಂಚನೆ ಎಷ್ಟು ಭೀಕರವಾಗಿ ಬೆಳೆದಿದೆ ಎಂದರೆ ಕೇವಲ ಒಂದೇ ವರ್ಷದಲ್ಲಿ ಈ ಪ್ರಕರಣಗಳ ಸಂಖ್ಯೆ ಬರೋಬ್ಬರಿ 75 ಪಟ್ಟು ಹೆಚ್ಚಾಗಿದೆ. ಹಾಗಾದರೆ ಈ ಜಾಲ ಕೆಲಸ ಮಾಡುವುದು ಹೇಗೆ? ಜನರನ್ನ ಬಲಿಪಶು ಮಾಡುತ್ತಿರುವುದು ಹೇಗೆ? ಭಾರತೀಯ ಎಂಬಸಿ ಈ ಬಗ್ಗೆ ನೀಡಿರುವ ಅಂತಿಮ ಎಚ್ಚರಿಕೆ ಏನು? ಪ್ರತಿಯೊಂದು ಮಾಹಿತಿಯನ್ನು ನೋಡ್ತಾ ಹೋಗೋಣ. ಕೊನೆವರೆಗೆ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ನೋಡ್ತಾ ಹೋಗೋಣ. ಭಾರತೀಯರಿಗೆ ಕಾಲ್ ಮಾಡಿ ಬೆದರಿಕೆ, ಸಚಿವಾಲಯದ ಹೆಸರಿನಲ್ಲಿ ಬ್ಲ್ಯಾಕ್ ಮೇಲ್. ವೀಕ್ಷಕರೇ, ಭಾರತೀಯ ವಿದೇಶಾಂಗ ಇಲಾಖೆಯ ಅಧಿಕಾರಿಗಳ ಪ್ರಕಾರ ಪ್ರತಿ ವಾರ ಅಮೆರಿಕದಲ್ಲಿರುವ ಅನಿವಾಸಿ ಭಾರತೀಯರಿಂದ ಇಂತಹ ವಂಚನೆಗೆ ಸಂಬಂಧಿಸಿದಂತೆ ನೂರಾರು ದೂರುಗಳು ರಾಯಭಾರ ಕಚೇರಿಗೆ ಬರ್ತಾ ಇದ್ದಾವೆ. ಈ ವಂಚಕರ ಕಥೆಗಳು ಅತ್ಯಂತ ಭಯಾನಕವಾಗಿರುತ್ತವೆ. ಅವರು ಅನಿವಾಸಿ ಭಾರತೀಯರಿಗೆ ಫೋನ್ ಮಾಡಿ ಭಾರತದಲ್ಲಿ ನಿಮ್ಮ ಹೆಸರಿನಲ್ಲಿ ನೋಂದಾವಣಿಯಾಗಿರುವ ಮೊಬೈಲ್ ನಂಬರ್ ಒಂದು ದೇಶದ್ರೋಹಿ ಹಾಗೂ ಭಯೋತ್ಪಾದಕ ಚಟುವಟಿಕೆಗಳಿಗೆ ಬಳಕೆಯಾಗಿದೆ ಎಂದು ಹೇಳಿ ತೀವ್ರವಾಗಿ ಹೆದರಿಸುತ್ತಾರೆ. ಅಥವಾ ನಿಮ್ಮ ವೀಸಾ ಮತ್ತು ಪಾಸ್ಪೋರ್ಟ್ ದಾಖಲೆಗಳಲ್ಲಿ ದೋಷವಿದ್ದು ಅದನ್ನು ಸರಿಪಡಿಸಲು ತುರ್ತಾಗಿ ಶುಲ್ಕವನ್ನು ಪಾವತಿಸಬೇಕು ಎಂದು ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಈ ಭಯಾನಕ ಕರೆಗಳಿಂದಾಗಿ ಗಾಬರಿಯಾಗುವ ಜನರು ಭಾರತೀಯ ರಾಯಭಾರ ಕಚೇರಿಯ ಎಮರ್ಜೆನ್ಸಿ ಲೈನ್ಗೆ ದಿನಕ್ಕೆ ಕನಿಷ್ಠ 5ರಿಂದ 10 ಬಾರಿ ಫೋನ್ ಮಾಡ್ತಾ ಇದ್ದು, ಅಧಿಕಾರಿಗಳು ದಿನಕ್ಕೆ 1 ತಾಸಿಗೂ ಹೆಚ್ಚು ಕಾಲ ಕೇವಲ ಇಂತಹ ದೂರುಗಳನ್ನೇ ಆಲಿಸುವುದಕ್ಕೆ ಕಳೆಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ರೆಡ್ಡಿಟ್ ಸೋಷಿಯಲ್ ಮೀಡಿಯಾದಲ್ಲಿ ಭಾವುಕ ಕಥೆಗಳು, ಮಹಿಳಾ ಅಧಿಕಾರಿಯ ಸೋಗಿನಲ್ಲಿ ವಂಚನೆ. ವೀಕ್ಷಕರೇ, ಇತ್ತೀಚೆಗೆ ಅಮೆರಿಕದಲ್ಲಿರುವ ಭಾರತೀಯರು ರೆಡ್ಡಿಟ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಲ್ಲಿ ತಮಗಾದಂತಹ ಕಹಿ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಅದರಲ್ಲಿ ಒಬ್ಬ ಸಂತ್ರಸ್ತ ಬರೆಯುತ್ತಾ, ನನಗೆ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯ ಮಹಿಳಾ ಅಧಿಕಾರಿಯ ಹೆಸರಿನಲ್ಲಿ ಕರೆ ಬಂತು. ಆಕೆ ನನ್ನ ಪೂರ್ತಿ ಹೆಸರು ಮತ್ತು ಅಮೆರಿಕದ ಫೋನ್ ನಂಬರನ್ನು ಅತ್ಯಂತ ನಿಖರವಾಗಿ ಹೇಳಿದ್ದರಿಂದ ನಾನು ನಿಜವಾದ ಅಧಿಕಾರಿ ಇರಬೇಕು ಎಂದು ನಂಬಿ ಮಾತನಾಡಿದೆ. ಆಕೆ ನನಗೆ ಭಾರತದಲ್ಲಿರುವ ನಿಮ್ಮ ಒಂದು ಫೋನ್ ನಂಬರಿಂದ ಜನರಿಗೆ ಕೊಲೆ ಬೆದರಿಕೆ ಸಂದೇಶಗಳು ಹೋಗ್ತಾ ಇದ್ದಾವೆ. ಈ ನಂಬರ್ಗೆ ನಿಮ್ಮ ಅಮೆರಿಕದ ನಂಬರನ್ನು ತುರ್ತು ಸಂಪರ್ಕ ಸಂಖ್ಯೆಯಾಗಿ ನೀಡಲಾಗಿದೆ ಎಂದಳು. ಅಷ್ಟೇ ಅಲ್ಲದೆ ಭಾರತೀಯ ವಿದೇಶಾಂಗ ಸಚಿವಾಲಯದಿಂದ ನಿಮಗೊಂದು ಅತ್ಯಂತ ತುರ್ತು ನೋಟಿಸ್ ಬಂದಿದ್ದು, ಅದನ್ನು ಪಡೆಯಲು ನೀವು ತಕ್ಷಣವೇ ಸ್ಯಾನ್ ಫ್ರಾನ್ಸಿಸ್ಕೋ ಕಚೇರಿಗೆ ಬರಬೇಕು, ಇಲ್ಲದಿದ್ದರೆ ನಿಮ್ಮ ಮೇಲೆ ಕಾನೂನು ಕ್ರಮ ಜರುಗಿಸಲಾಗುತ್ತದೆ ಎಂದು ಬೆದರಿಸಿ ಗಂಟೆಗಟ್ಟಲೆ ಫೋನ್ ಲೈನ್ನಲ್ಲಿ ಇಟ್ಟುಕೊಂಡವಳು ಎಂದು ಬರೆದಿದ್ದಾರೆ. ಇನ್ನು ಕೆಲವರಿಗೆ ಕುನಾಲ್ ಮನ್ ಎಂಬ ಒಂದೇ ಹೆಸರಿನಲ್ಲಿ ಡಜನ್ ಗಟ್ಟಲೆ ಬೇರೆ ಬೇರೆ ನಂಬರ್ಗಳಿಂದ ಕರೆಗಳು. ಇದೇ ಪೋಸ್ಟ್ಗೆ ಕಮೆಂಟ್ ಮಾಡಿದ ಇತರ ಡಜನ್ ಗಟ್ಟಲೆ ಜನರು ತಮಗೂ ಇಂತಹದ್ದೇ ಕರೆಗಳು ಬಂದಿರುವುದನ್ನು ಖಚಿತಪಡಿಸಿದ್ದಾರೆ. ಇನ್ನು ಕೆಲವು ಪ್ರಕರಣಗಳಲ್ಲಂತೂ ಬೇರೆ ಬೇರೆ ಜನರಿಗೆ ಒಂದೇ ಹೆಸರಿನಲ್ಲಿ ಕರೆಗಳು ಬಂದಿವೆ ಎಂದಿದ್ದಾರೆ. ಅನುರಾಗ್ ಶರ್ಮಾ ಡೆಲ್ಲಿ ಪೊಲೀಸ್ ಕರಾಳ ದಂಧೆ, ನಕಲಿ ಎನ್ಒಸಿ ಪತ್ರದ ಹೆಸರಿನಲ್ಲಿ ಹಣ ದೋಚುವ ಕಳ್ಳರು. ಈ ವಂಚಕರು ಹೆಣೆಯುವ ಕಥೆಗಳು ಎಷ್ಟು ನೈಜವಾಗಿರುತ್ತವೆ ಎನ್ನುವುದಕ್ಕೆ ಮತ್ತೊಂದು ಉದಾಹರಣೆ ಇಲ್ಲಿದೆ. ರೆಡಿಟ್ನ ಮತ್ತೊಬ್ಬ ಬಳಕೆದಾರ ನನಗೆ ಬಂದ ಕರೆಯನ್ನ ವಿವರಿಸಿದ್ದಾನೆ. ಆತನಿಗೆ ಅನುರಾಗ್ ಶರ್ಮಾ ಎಂಬ ವ್ಯಕ್ತಿ ಕರೆ ಮಾಡಿದ್ದ. ತಾನು ಭಾರತೀಯ ರಾಯಭಾರ ಕಚೇರಿಯ ಅಧಿಕಾರಿ ಎಂದು ಪರಿಚಯಿಸಿಕೊಂಡಿದ್ದ. ಆತ ಹೇಳಿದ ಕತೆ ಏನೆಂದರೆ, ಯಾರೋ ಅಪರಿಚಿತರು ನಿಮ್ಮ ಐಡೆಂಟಿಟಿಯನ್ನ ಬಳಸಿ ಭಾರತದಲ್ಲಿ ಒಂದು ಸಿಮ್ ಕಾರ್ಡ್ ಖರೀದಿಸಿದ್ದಾರೆ. ಆ ಸಿಮ್ ಕಾರ್ಡ್ ಬಳಕೆ ಭಾರತದಲ್ಲಿ ಜನರಿಗೆ ದೊಡ್ಡ ಮಟ್ಟದ ವಂಚನೆ ಮಾಡಲಾಗಿದೆ. ನಿಮ್ಮ ಮೇಲೆ ಈಗಾಗಲೇ ತನಿಖೆ ಆರಂಭವಾಗಿದೆ ಎಂದು ಹೆದರಿಸಿದ್ದಾನೆ. ಬಳಕೆದಾರ ಆತಂಕಕ್ಕೆ ಒಳಗಾಗ್ತಿದ್ದಂತೆ ಆ ಅನುರಾಗ್ ಶರ್ಮಾ ಎಂಬ ನಕಲಿ ಅಧಿಕಾರಿ ಒಂದು ಆಫರ್ ನೀಡಿದ್ದಾರೆ. ನಿಮ್ಮ ಹೆಸರನ್ನ ಈ ಪ್ರಕರಣದಿಂದ ಮುಕ್ತಗೊಳಿಸಲು ನೀವು ಭಾರತ ಸರ್ಕಾರದಿಂದ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಪಡೆಯಬೇಕು.
ನಾನು ನಿಮ್ಮ ಕರೆಯನ್ನ ನೇರವಾಗಿ ದೆಹಲಿ ಪೊಲೀಸರ ಡೈರೆಕ್ಟ್ ಲೈನ್ಗೆ ಟ್ರಾನ್ಸ್ಫರ್ ಮಾಡುತ್ತೇನೆ, ಅಲ್ಲಿ ಮಾತನಾಡಿ ಎಂದಿದ್ದಾನೆ. ಕರೆಯನ್ನ ಟ್ರಾನ್ಸ್ಫರ್ ಮಾಡಿದಾಗ ಇನ್ನೊಂದು ಕಡೆ ದೆಹಲಿ ಪೊಲೀಸ್ ಅಧಿಕಾರಿಯಂತೆ ನಟಿಸಿದ ಮತ್ತೊಬ್ಬ ವಂಚಕ ಈ ತನಿಖೆಯನ್ನ ತಕ್ಷಣವೇ ಕ್ಲೋಸ್ ಮಾಡಲು ಮತ್ತು ಎನ್ಒಸಿ ನೀಡಲು ದೊಡ್ಡ ಮೊತ್ತದ ಹಣವನ್ನು ಫೀಸ್ ರೂಪದಲ್ಲಿ ಪಾವತಿಸುವಂತೆ ಬೇಡಿಕೆ ಇಟ್ಟಿದ್ದಾನೆ. ಅದೃಷ್ಟವಶಾತ್ ಆ ಬಳಕೆದಾರ ಹಣ ನೀಡಲು ನಿರಾಕರಿಸಿದ್ದಾನೆ. ಆದರೆ ಆ ಇಡೀ ವಂಚನೆಯ ಜಾಲ ಮತ್ತು ಅವರು ಮಾತನಾಡಿದ ಶೈಲಿ ಎಷ್ಟು ನೈಜವಾಗಿತ್ತು ಎಂದರೆ ಯಾರು ಬೇಕಾದರೂ ಸುಲಭವಾಗಿ ನಂಬಿಬಿಡಬಹುದು ಎಂದು ಆತ ನೆನಪಿಸಿಕೊಂಡಿದ್ದಾನೆ. 2024ರಲ್ಲಿ ಕೇವಲ 8 ಕೇಸ್, 2023ರಲ್ಲಿ 613ಕ್ಕೆ ಏರಿಕೆ. ಅಮೆರಿಕದಲ್ಲಿ ವಾಸಿಸುವ ಭಾರತೀಯರನ್ನ ಗುರಿಯಾಗಿಸಿಕೊಂಡು ನಡೆಯುತ್ತಿರುವ ಈ ವಂಚನೆಗಳು ಇತ್ತೀಚಿನ ವರ್ಷಗಳಲ್ಲಿ ಎಷ್ಟು ಭೀಕರವಾಗಿ ಬೆಳೆದಿವೆ ಎನ್ನುವುದಕ್ಕೆ ಭಾರತ ಸರ್ಕಾರದ ಅಧಿಕೃತ ಅಂಕಿಅಂಶಗಳೇ ಸಾಕ್ಷಿ. ಭಾರತದ ವಿದೇಶಾಂಗ ಸಚಿವಾಲಯವು ರಾಜ್ಯಸಭೆಯಲ್ಲಿ ಮಂಡಿಸಿದ ದತ್ತಾಂಶದ ಪ್ರಕಾರ ಅಮೆರಿಕದಿಂದ ದಾಖಲಾದ ಇಂತಹ ವಂಚನೆಗಳ ದೂರುಗಳ ಸಂಖ್ಯೆ 2024ರಲ್ಲಿ ಕೇವಲ 8 ಆಗಿತ್ತು. ಈಗ 2025ರ ವೇಳೆಗೆ ಅದರ ಸಂಖ್ಯೆ 613ಕ್ಕೆ ಏರಿಕೆ ಆಗಿದೆ. ಅಂದರೆ ಕೇವಲ ಒಂದೇ ವರ್ಷದಲ್ಲಿ ಪ್ರಕರಣಗಳ ಸಂಖ್ಯೆಯಲ್ಲಿ 75 ಪಟ್ಟು ಬಾರಿ ಹೆಚ್ಚಳ ಕಂಡುಬಂದಿದೆ. ತಜ್ಞರ ಪ್ರಕಾರ ತಂತ್ರಜ್ಞಾನದ ಅದ್ಭುತ ಆವಿಷ್ಕಾರಗಳು, ವಿಶೇಷವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI, ಈ ವಂಚಕರ ಕೈಗೆ ಸಿಕ್ಕಿ ಮತ್ತಷ್ಟು ಅಪಾಯಕಾರಿಯಾಗಿವೆ. ಜಾಗತಿಕ ಮಾಹಿತಿ ಮತ್ತು ತಂತ್ರಜ್ಞಾನ ಸಂಸ್ಥೆಯಾದ ಟ್ರಾನ್ಸ್ ಯೂನಿಯನ್ನ ಜಾಗತಿಕ ಉತ್ಪನ್ನ ಪರಿಹಾರಗಳ ಮುಖ್ಯಸ್ಥರಾದ ಗೌರವ್ ಶರ್ಮಾ ಈ ಬಗ್ಗೆ ಪ್ರಮುಖ ಮಾಹಿತಿಯನ್ನು ನೀಡಿದ್ದಾರೆ. ಈ ವಂಚಕರು ಅತ್ಯಂತ ವ್ಯವಸ್ಥಿತವಾದ ಸ್ಕ್ರಿಪ್ಟ್ಗಳನ್ನು ಸಿದ್ಧಪಡಿಸಿಕೊಳ್ತಾರೆ, ನಕಲಿ ದಾಖಲೆಗಳನ್ನು ಸೃಷ್ಟಿಸುತ್ತಾರೆ ಮತ್ತು ಕಾಲರ್ ಐಡಿಯನ್ನು ತಮಗೆ ಬೇಕಾದಂತೆ ಬದಲಾಯಿಸಿಕೊಳ್ಳುತ್ತಾರೆ. ಇತ್ತೀಚಿನ AI ತಂತ್ರಜ್ಞಾನದಿಂದಾಗಿ ವಾಯ್ಸ್ ಕ್ಲೋನಿಂಗ್ ಅಂದರೆ ಧ್ವನಿ ನಕಲು ಸ್ವಯಂಚಾಲಿತ ದೊಡ್ಡ ಪ್ರಮಾಣದಲ್ಲಿ ಜನರನ್ನು ಗುರಿಯಾಗಿಸುವುದು ಮತ್ತು ವೈಯಕ್ತಿಕ ಮಾಹಿತಿಗಳನ್ನು ಬಳಸಿ ಬ್ಲ್ಯಾಕ್ ಮೇಲ್ ಮಾಡುವುದು ಸುಲಭವಾಗಿದೆ. ಇದರಿಂದಾಗಿ ಅನಿವಾಸಿ ಭಾರತೀಯರಲ್ಲಿ ಭೀತಿ ಮತ್ತು ಗೊಂದಲಗಳು ಸೃಷ್ಟಿಸಿ ಅಧಿಕಾರಶಾಹಿಯ ಹೆಸರಿನಲ್ಲಿ ಹೈ ಪ್ರೆಷರ್ ಹಾಕಿ ಹಣ ಪೀಕ್ತಾ ಇದ್ದಾರೆ ಎಂದು ಅವರು ವಿಶ್ಲೇಷಿಸಿದ್ದಾರೆ. ಭಾರತೀಯ ರಾಯಭಾರ ಕಚೇರಿ ಕಟ್ಟುನಿಟ್ಟು ಆದೇಶ. ಈ ಗಂಭೀರ ಪರಿಸ್ಥಿತಿಯನ್ನ ಎದುರಿಸಲು ವಾಷಿಂಗ್ಟನ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯು ಅಮೆರಿಕ ಸರ್ಕಾರದೊಂದಿಗೆ ಕೈ ಜೋಡಿಸಿದೆ. ಹಿಂದೂಸ್ತಾನ್ ಟೈಮ್ಸ್ಗೆ ನೀಡಿರುವ ಅಧಿಕೃತ ಹೇಳಿಕೆಯ ಎಂಬೆಸಿಯ ಫೋನ್ ನಂಬರ್ಗಳನ್ನು ದುರುಪಯೋಗಪಡಿಸಿಕೊಂಡು ನಮ್ಮ ಮತ್ತು ಅಧಿಕಾರಿಗಳ ಹೆಸರಿನಲ್ಲಿ ಬರುತ್ತಿರುವ ನಕಲಿ ಕರೆಗಳ ಬಗ್ಗೆ ನಾವು ತೀವ್ರ ನಿಗಾ ವಹಿಸಿದ್ದೇವೆ. ನಮ್ಮ ಅಧಿಕೃತ ವೆಬ್ಸೈಟ್ಗಳು ಮತ್ತು ಕಾನ್ಸುಲೇಟ್ಗಳ ಮೂಲಕ ಸಾರ್ವಜನಿಕ ಜಾಗೃತಿ ಪ್ರಕಟಣೆಗಳನ್ನು ಹೊರಡಿಸಿದ್ದೇವೆ. ಇಂಡಿಯನ್ ಅಮೆರಿಕನ್ ಸಮುದಾಯದ ಕಾರ್ಯಕ್ರಮಗಳಲ್ಲಿ ನಿರಂತರವಾಗಿ ಎಚ್ಚರಿಕೆಯ ಸಂದೇಶಗಳನ್ನು ರವಾನಿಸುತ್ತಿದ್ದೇವೆ. ಈ ಘಟನೆಗಳ ತನಿಖೆಗಾಗಿ ನಾವು ಅಮೆರಿಕದ ಉನ್ನತ ಅಧಿಕಾರಿಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದೇವೆ. ಅಷ್ಟೇ ಅಲ್ಲದೆ ಭಾರತೀಯ ರಾಯಭಾರ ಕಚೇರಿಯು ಒಂದು ಅತ್ಯಂತ ಪ್ರಮುಖವಾದ ಸ್ಪಷ್ಟನೆಯನ್ನು ಕೂಡ ನೀಡಿದೆ. ಭಾರತೀಯ ಎಂಬೆಸಿ ಅಧಿಕಾರಿಯು ಎಂದಿಗೂ ಫೋನ್ ಮೂಲಕ ಸಾರ್ವಜನಿಕರಿಂದ ಹಣವನ್ನು ಕೇಳುವುದಿಲ್ಲ ಅಥವಾ ವೈಯಕ್ತಿಕ ರಹಸ್ಯ ಮಾಹಿತಿಗಳನ್ನು ಒದಗಿಸುವಂತೆ ಒತ್ತಾಯಿಸುವುದಿಲ್ಲ. ಇಂತಹ ಯಾವುದೇ ಕರೆಗಳು ಬಂದರೆ ತಕ್ಷಣವೇ ಸ್ಥಳೀಯ ಕಾನೂನು ಜಾರಿ ಸಂಸ್ಥೆಗಳಿಗೆ ಮತ್ತು ಭಾರತೀಯ ಮಿಷನ್ಗೆ ವರದಿ ಮಾಡುವಂತೆ ಎಂಬೆಸಿ ಕಟ್ಟುನಿಟ್ಟಿನ ಸೂಚನೆ ನೀಡಿದೆ. ಸಿಬಿಐ FBI ಜಂಟಿ ದಾಳಿ, $48 ಮಿಲಿಯನ್ ಹಗರಣ ಬಯಲು. ವೀಕ್ಷಕರೇ, ಜಾಗತಿಕ ಹ್ಯಾಕರ್ಗಳನ್ನ ಬೇಟೆಯಾಡಲು ಭಾರತದ ಸಿಬಿಐ ಮತ್ತು ಅಮೆರಿಕದ FBI ಅತ್ಯಂತ ಬಲಿಷ್ಠವಾದ ಜಂಟಿ ಕಾರ್ಯಾಚರಣೆಯನ್ನು ಹಮ್ಮಿಕೊಂಡಿದೆ. ಅಮೆರಿಕದ ಸೀಕ್ರೆಟ್ ಸರ್ವಿಸ್ FBI ಮತ್ತು ನ್ಯಾಯಾಂಗ ಇಲಾಖೆಗಳು ಒಟ್ಟಾಗಿ ಸೇರಿ ಸ್ಕ್ಯಾಮ್ ಸೆಂಟರ್ ಸ್ಟ್ರೈಕ್ ಫೋರ್ಸ್ ಮತ್ತನ್ನು ರೂಪಿಸಿದ್ದು, ಇದರ ಮೂಲಕ ಭಾರತೀಯ ಸಿಬಿಐ ಅಧಿಕಾರಿಗಳೊಂದಿಗೆ ಕೈ ಜೋಡಿಸಿ ಭಾರತದಲ್ಲಿ ಕಾನೂನು ಬಾಹಿರವಾಗಿ ಕಾರ್ಯನಿರ್ವಹಿಸುತ್ತಿದ್ದ ಬೃಹತ್ ನಕಲಿ ಕಾಲ್ ಸೆಂಟರ್ ಜಾಲವನ್ನು ಧ್ವಂಸಗೊಳಿಸಿವೆ. ಇತ್ತೀಚಿನ ಫೆಬ್ರವರಿ ತಿಂಗಳಲ್ಲಷ್ಟೇ ನಡೆಸಲಾದ ಜಂಟಿ ಕಾರ್ಯಾಚರಣೆಯಲ್ಲಿ ಅಮೆರಿಕನ್ನರಿಗೆ ಬರೋಬ್ಬರಿ $48 ಮಿಲಿಯನ್ ಅಂದರೆ ಸರಿಸುಮಾರು 400 ಕೋಟಿ ರೂಪಾಯಿಗಳಿಗೂ ಅಧಿಕ ಆರ್ಥಿಕ ನಷ್ಟ ಉಂಟು ಮಾಡಿದ್ದ ಇಂಟರ್ನ್ಯಾಷನಲ್ ಹ್ಯಾಕಿಂಗ್ ಗ್ಯಾಂಗ್ ಅನ್ನ ಸಿಬಿಐ ಯಶಸ್ವಿಯಾಗಿ ಧೂಳಿಪಟ ಮಾಡಿದೆ. ಒಟ್ಟಿನಲ್ಲಿ ವೀಕ್ಷಕರೇ, ತಂತ್ರಜ್ಞಾನ ಬೆಳೆದಂತೆ ಹೈಟೆಕ್ ವಂಚಕರ ಜಾಲವೂ ವಿಸ್ತಾರವಾಗ್ತಾ ಇದೆ. ಅಮೆರಿಕದಲ್ಲಿರುವ ಅನಿವಾಸಿ ಭಾರತೀಯರನ್ನ ಗುರಿಯಾಗಿಸಿಕೊಂಡು ನಡೆಯುತ್ತಿರುವ ಈ ಅಂತಾರಾಷ್ಟ್ರೀಯ ವಂಚನೆಗೆ ಜಾಗೃತಿಯೊಂದೇ ಸೂಕ್ತವಾಗಿದೆ. ಯಾವುದೇ ರಾಯಭಾರ ಕಚೇರಿ ಅಥವಾ ಸರ್ಕಾರಿ ಇಲಾಖೆಯು ಫೋನ್ ಕರೆಗಳ ಮೂಲಕ ಎಂದಿಗೂ ವೈಯಕ್ತಿಕ ಮಾಹಿತಿ ಅಥವಾ ಹಣವನ್ನು ಕೇಳುವುದಿಲ್ಲ ಎಂಬುದನ್ನು ನಾವೆಲ್ಲರೂ ನೆನಪಿನಲ್ಲಿಡಬೇಕು.
ಇಂತಹ ನಕಲಿ ಕರೆಗಳು ಬಂದಾಗ ಆತಂಕಕ್ಕೆ ಒಳಗಾಗದೆ ತಕ್ಷಣವೇ ಭಾರತೀಯ ರಾಯಭಾರ ಕಚೇರಿ ಅಥವಾ ಸ್ಥಳೀಯ ಪೊಲೀಸ್ ಇಲಾಖೆಗೆ ದೂರನ್ನ ದಾಖಲಿಸಬೇಕು. ಸಿಬಿಐ ಮತ್ತು FBI ಅಧಿಕಾರಿಗಳು ಇಂತಹ ಹ್ಯಾಕಿಂಗ್ ಜಾಲವನ್ನು ಧ್ವಂಸಗೊಳಿಸಲು ನಿರಂತರ ಜಂಟಿ ಕಾರ್ಯಾಚರಣೆ ನಡೆಸುತ್ತಿದ್ದರೂ ಸಾರ್ವಜನಿಕ ಮುನ್ನೆಚ್ಚರಿಕೆ ಅತ್ಯಂತ ಪ್ರಮುಖವಾಗಿದೆ. ಈ ವಂಚಕರ ಜಾಲಕ್ಕೆ ನಿಮ್ಮ ಆತ್ಮೀಯರು ಬಲಿಯಾಗದಂತೆ ಈ ವಿಡಿಯೋವನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಿ. ಈ ವಂಚನೆ ತಡೆಯಲು ನಿಮ್ಮ ಸಲಹೆಗಳೇನು? ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ. ಇದೇ ರೀತಿಯ ಸ್ಟೋರಿಗಳಿಗಾಗಿ ವಿಜಯ ಕನಕ ವೆಬ್ಸೈಟ್, ಯೂಟ್ಯೂಬ್ ಪೇಜ್, ಫೇಸ್ಬುಕ್ ಪೇಜ್ ಫಾಲೋ ಮಾಡ್ತಾ ಇರಿ. ಧನ್ಯವಾದಗಳು.